ಪೊಲೀಸ್ ಪ್ರತಿಯೊಬ್ಬರಿಗೂ ತಪ್ಪಾಯ್ತು ಅಂತ ಕೇಳ್ಕೊಂತೀನಿ. ಅಕ್ಕ ನೀವು ಜಾಸ್ತಿ ಮಾತಾಡ್ಬೇಡ್ರಿ. ಯಾವ ತಂಗಿ ಮ್ಯಾಮ್, ನಾನು ನಿಮ್ ತಂಗಿನೂ ನೋಡಿಲ್ಲ, ನಿಮ್ ತಂಗಿನೂ ನಾನು ಮಾತಾಡ್ಸೇ ಇಲ್ಲ. ಸ್ನೇಹಿತರೆ, ಅಮುಕು ಡುಮುಕು ಮಂಜು ಏನಿದ್ದಾರೆ ಅವ್ರ ಮೇಲೆ ಆಲ್ರೆಡಿ ನಿನ್ನೆನೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆದ್ರೂ ಕೂಡ ಅವರು ಅದ್ಯಾಕೆ ಗೊತ್ತಿಲ್ಲ, ಅವ್ರ ಹತ್ರ ಇವ್ರ ಹತ್ರ ಎಲ್ಲರ ಹತ್ರ ಸುಮ್ಮನೆ ಆದ್ರೂ ವಿಡಿಯೋಗಳು ಮಾಡಿಸ್ತಾನೆ ಇದ್ದಾರೆ. ಆತ ಯಾರೋ ತಮಿಳ್ನಾಡಿಂದ ವಿಡಿಯೋ ಮಾಡ್ತಾರೆ, ಯಾರ ಕಡೆಯಿಂದ ಸುಮ್ಮನೆ ಆದ್ರೂ ವಿಡಿಯೋಗಳು ಮಾಡಿಸ್ತಾ ಇದ್ದಾರೆ. ನೀನು ಏನು ಕೇಳಿದ್ಯಪ್ಪ? ನೀನು ಹುಡುಗಿ ಹತ್ರ ನಂಬರ್ ಕೇಳಿರೋದಾಗಿರ್ಬೋದು, ಹುಡುಗಿ ಹತ್ರ ರೇಟ್ ಎಷ್ಟು ಅಂತ ಕೇಳಿರೋದಾಗಿರ್ಬೋದು, ಆಮೇಲೆ ಅಲ್ಲಿ ವಾದ ವಿವಾದ ನಡೆದಿರೋದು, ಅಲ್ಲಿಂದ ನೀನು ಹೋಗಿರೋದು, ವಾಪಸ್ ಹೋಗಿರೋದು, ಕೇಳೋದು ಹೊಟ್ಟೋಗಿರೋದು, ಪ್ರತಿಯೊಂದು ವಿಡಿಯೋ ಇದೆ. ಆ ವಿಡಿಯೋ ಇಟ್ಕೊಂಡು ಆಲ್ರೆಡಿ ಪೊಲೀಸರಿಗೆ ನಾವು ಸರೆಂಡರ್ ಮಾಡಿದ್ದೀವಿ, ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆತ ಮೇಲೆ ನಿನ್ನ ಸ್ನೇಹಿತರುಗಳು ಯಾರು ತುಂಬಾ ಜನ ವಿಡಿಯೋ ಮಾಡ್ತಾ ಇದ್ದಾರೆ. ಆತ ಒಬ್ಬ ಹೇಳ್ತಾನೆ, ಇನ್ನೊಂದು ವಿಡಿಯೋ ಕ್ಲಿಪ್ ನ ಹಾಕ್ತೀನಿ, ಅದನ್ನ ಕೂಡ ನೋಡ್ಕೊಂಡ್ ಬನ್ನಿ. ಒಂದು ಹುಡುಗಿ ನಂಬರ್ ಕೇಳ್ದೆ ಅಂತ ಫಸ್ಟ್ ಹೇಳ್ತಾರೆ, 2ನೇ ಸತಿ ರೇಟ್ ಕೇಳ್ದೆ ಅಂತ, 3ನೇ ಸತಿ ಏನೇನೋ ಇವ್ರು ಪೋಟ್ರೆ ಮಾಡಕ್ ರೆಡಿ ಮಾಡ್ಕೊಂಡವ್ರೆ. ಆದ್ರೆ ನಾನ್ ಹೇಳ್ತೀನಿ ನೋಡಿ, ಏನ್ ಇರೋ ರಿಯಾಲಿಟಿನ, ನನ್ ಮೊಬೈಲ್ ಚಾರ್ಜಿಂಗ್ ಆಯ್ತು, ನನ್ ಮೊಬೈಲ್ ಚಾರ್ಜಿಂಗ್ ಇಂದ ತಗೊಂಡ್ಬಂದಿರ್ತಾರೆ, ಥ್ಯಾಂಕ್ಸ್ ಅಂತ ಹೇಳಿರ್ತೀನಿ ಯಾರೋ ಆ ಸಪ್ಲೈಯರ್ಗೆ. ಇನ್ನೊಂದು ತಮ್ಮ ತಂಗಿ ಅಂತ ಇದಾರೆ ಅಂತ ಹೇಳಿದ್ರು ಗೊತ್ತಾ, ಅದೇ ತಮ್ಮ ತಂಗಿ ಫುಟೇಜ್ ಅಲ್ಲಿ ಒಂದ್ ವಿಡಿಯೋದಲ್ಲಿ ಕೈ ಶರ್ಟ್ ಬ್ರೌನ್ ಕಲರ್ ಬಂತು ಗೊತ್ತಾ, ಆ ಬ್ರೌನ್ ಕಲರ್ ತಮ್ಮ ತಂಗಿ ಇದ್ರು ಗೊತ್ತಾ. ತಮ್ಮ ತಂಗಿ ಈ ತರ ಕೆಲ್ಸ ಮಾಡ್ತಾರ ಪಬ್ಬಲ್ಲಿ ಅಂತ ನಾನ್ ಹಾಕ್ತೀನಿ, ನೋಡ್ಕೊಂಡ್ ಬಂದೆ. ಆಮೇಲೆ ನನ್ ಬಗ್ಗೆ ಮಾತಾಡಿ. ನಾನು ಪಬ್ಬು ವಿಡಿಯೋ ಕೇಳ್ದೆ. ಇನ್ನೊಂದು ಪಬ್ ಹತ್ರ ಬಂದಿದ್ಯಾ, ಬಂದ್ಬಿಟ್ಟು ಕಳ್ಳ ಬೆಕ್ಕು ತರ ಬಂದ್ಬಿಟ್ಟು ಒಂದ್ 4 ರೌಂಡ್ ಹೊಡೆದ್ಬಿಟ್ಟು ಏನೋ ಹೋಟೆಲ್ದು ಫೋಟೋ ತಗೊಂಡು ಮಾಡ್ಕೊಂಡು ಕಾರಲ್ಲಿ ಕುತ್ಕೊಂಡು ಕಳ್ಳನ್ ತರ ಮಾತಾಡಿದ್ಯಾ. ಯಾಕೆ ಅಲ್ಲಿ ಬಂದ್ಬಿಟ್ಟು ಫೋನ್ ಮಾಡ್ಬೇಕಿತ್ತು, ಕಾರಿಂದ ಇಳಿಬೇಕಿತ್ತು ಕೆಳಗಡೆ ನೀನು. ಏನ್ರಿ ಅಮುಕು ಡುಮುಕು ಮಂಜಾ ಅವ್ರೆ, ರೀಸೆಂಟ್ ಆಗಿ ಎಲ್ಲಾ ಕಡೆ ಕಾಣಿಸ್ಕೋತಿದ್ರಾ? ಬಿಡ್ದಿಗೆ ಹೋಗಿ ಸಂಧಾನ ಮಾಡ್ತೀರಾ, IT ಕಂಪ್ನಿಯಿಂದ ಕೆಮಿಕಲ್ ನೀರ್ ಬತ್ತೈತೆ ಅಂತ ಹೇಳ್ತೀರಾ, ಇವಾಗ ಪಬ್ಬಿಗೆ ಹೋಗಿ ಕಿರಿಕು ಮಾಡ್ಕೊಂಡಿದ್ದೀರಾ. ಏನ್ ಬಿಗ್ ಬಾಸ್ ಹೋಗಕ್ ತಯಾರಿ ತುಂಬಾ ಜೋರಾಗಿ ನಡೆದಂಗೈತೆ ನೋಡ್ರಿ. ಅಮುಕು ಡುಮುಕು ಅವ್ರೆ, ಈ ಸೀಸನ್ ನೀವು ಆಡ್ಬಾರ್ ಚಂಗ್ಲು ಚಪ್ರಿ ಆಟ ಎಲ್ಲ ಆಡ್ತಿದ್ರು, ನಮ್ ಜನ ಹೋಗ್ಲಿ ಪಾಪ ಏನೋ ಲೈಕ್ಸ್ ವ್ಯೂಸ್ ಆಸೆಗೋಸ್ಕರ ಮಾಡ್ತವನೆ ಬಿಡು ಅಂತ ಸುಮ್ನಾಗಿದ್ರು. ಈ ಮ್ಯಾಟ್ರಲ್ಲಿ ಏನಾದ್ರು ಅಪ್ಪಿ ತಪ್ಪಿ ತಗ್ಲಾಕೊಂಡ್ರೆ ಒಂದ್ ಕಡೆಯಿಂದ ಪೊಲೀಸರು, ಇನ್ನೊಂದ್ ಕಡೆಯಿಂದ ನಮ್ ಜನ ಇಬ್ರು ಹಾಕೊಂಡು ಅದುಂಬಿಡ್ತಾರೆ. ಅಮ್ಮ ಕರ್ಮ ಧೈರ್ಯ ಮೂರು ಬಂದ್ರು ಬಿಡಲ್ಲ. ಈ ಸರಿ ಮುಹೂರ್ತ ಫಿಕ್ಸು. ಇವಾಗ ಈ ಅಮುಕು ಡುಮುಕನ್ನ ಪ್ರಮೋಷನ್ಗೆ ಅಂತ ಕರ್ಸಿದ್ರಲ್ಲ, ಅವಕ್ಕನ್ನ ಸ್ವಲ್ಪ ಮಾತಾಡ್ಸೋಣ ಬನ್ನಿ. ಅಲ್ಲ ಕಣಕ ಗೀತಕ್ಕ, ಹೋಗಿ ನಿನ್ ಪಬ್ಗೆ ಇಂತ ಕಿತೋ ನನ್ ಮಗನ್ ಪ್ರಮೋಷನ್ ಕರೆಸ್ತಾರ? ಒಂದ್ ವಿಡಿಯೋದಲ್ಲಿ ನೀನ್ ಕರೆಸ್ತೆ ಅಂತ್ಯ, ಇನ್ನೊಂದ್ ವಿಡಿಯೋದಲ್ಲಿ ಅವನೇ ಕೇಳ್ಕೊಂಡ್ ಬಂದ ಅಂತ್ಯ. ಕ್ಲಾರಿಟಿ ತಗೊಂಡ್ ಮಾತಾಡಿ, ಜನ ಕನ್ಫ್ಯೂಸ್ ಆಯ್ತವ್ರೆ. ಅಲ್ಲ ಕಣಕ, ಅವ್ನ್ ಬಂದು ನಿನ್ ಪಬ್ಬಲ್ಲಿ ಕೆಲಸ ಮಾಡೋ ಹುಡುಗಿ ಜೊತೆ ಕೆಟ್ಟದಾಗ ನಡ್ಕೊಂಡ ಅಂತ ನೀನ್ ಹೇಳ್ತಿದ್ಯಾ. ಹಾಗಿದ್ದಾಗ ನೀನ್ ಫಸ್ಟ್ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಆಮೇಲೆ ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ಕಂಪ್ಲೇಂಟ್ ಕಾಪಿನ ತೋರಿಸ್ಬಿಟ್ಟು ಲೀಗಲ್ ಆಗಿ ಮೂವ್ ಆಗ್ತಿದೀನಿ ಅಂತ ಹೇಳ್ಬೇಕಿತ್ತು. ನೀನ್ ಲೀಗಲ್ ಆಗಿ ಮೂವ್ ಆಗದೆ ಬರೀ ವಿಡಿಯೋ ಮಾಡಿ ಹೇಳ್ತಿದ್ಯಾ ಅಂದ್ರೆ ಕ್ಲಾರಿಟಿ ಬೇಕಲ್ವಾ? ಪ್ರೂಫ್ ಕೇಳ್ತಾರೆ ನಮ್ ಜನ. ಅದಲ್ದೆ ಯಾಕ ನೀವು ಆ ಹೆಣ್ಮಕ್ಳನ್ನ ಮನೆ ಹೆಣ್ಮಕ್ಳು ತರ ನೋಡ್ಕೋತೀವಿ ಅಂತ ಹೇಳ್ತೀರಾ? ಅಂತ ಪ್ರೀತಿ ಇರೋರು ಅವ್ರ ಕೈಲಿ ಪಬ್ಬಲ್ಲೇ ಕೆಲಸ ಮಾಡಿಸ್ತಿದ್ರ, ಅವ್ರಿಗೆ ಒಳ್ಳೊಳ್ಳೆ ಕೆಲಸ ಕೊಟ್ಟು ಕಳಿಸ್ಬೋದಲ್ವಾ? ಹುಡುಗರು ಇಟ್ಕೊಂಡು ಕೆಲಸ ಮಾಡಿಸ್ಬೋದಲ್ವಾ? ಈ ಅಮುಕು ಡುಮುಕು ನೋಡಿದ್ರೆ ಕಾಂಟ್ರವರ್ಸಿ ಆದ್ಮೇಲೆ ತಾರ್ಕಾರ ಹಾಕೊಂಡು ಹೊರಗಡೆ ಒಂದ್ 4-5 ರೌಂಡ್ ನೋಡ್ಬಿಟ್ಟು ಅಕ್ಕ ಬಂದಿದೀನಿ ಅಂತಾನೆ. ಆ ಅಕ್ಕ ನೋಡಿದ್ರೆ ಅವ್ನ್ ಬಂದೋದ್ಮೇಲೆ ಆ ಕ್ಲಿಪ್ಪಿಂಗ್ಸ್ ಇಟ್ಕೊಂಡು ಬಂದೋದ ಒಳಗಡೆ ಬರ್ಲಿಲ್ಲ ಅಂತ ಹೇಳ್ತಾರೆ. ಒಳಗಡೆ ನಡೆದಿರೋ CCTV ಕ್ಲಿಪ್ಪಿಂಗ್ಸ್ ನಿಮ್ಮ ಹತ್ರ ಏನಾದ್ರು ಅವೈಲೇಬಲ್ ಇದ್ರೆ ಅದನ್ನ ಹಾಕಿದ್ರೆ ನಮ್ ಜನಕ್ಕೆ ಕ್ಲಾರಿಟಿ ಅದು ಸಿಗುತ್ತೆ. ತಪ್ಪು ಅವಂದಾ ಇಲ್ಲ ನಿಮ್ದಾ ಅಂತ. ಅಮುಕು ಡುಮುಕು, ನಾನೇನಾದ್ರು ನಿನ್ ಜಾಗದಲ್ಲಿ ಇದ್ದು ತಪ್ಪು ಮಾಡಿಲ್ಲ ಅಂದಿದ್ರೆ ಸೀದಾ ಹೋಗಿ ಅವ್ರ ಪಬ್ಬಲ್ಲಿ ಸೆಂಟ್ರ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನಾನ್ ತಪ್ಪು ಮಾಡಿಲ್ಲ ಕಂಡ್ರಯ್ಯ, ಯಾವನ್ ಬರ್ತೀರಾ ಬಂದು ಮಾತಾಡಿ ಯಾರ ಹತ್ರ ತಪ್ಪಾಗಿ ನಡ್ಕೊಂಡಿದೀನಿ ಕರ್ ತೋರ್ಸಿ ಅಂತ ಹೇಳ್ತಿದ್ದೆ. ನೀನ್ ಹೊರಗಡೆ ನಿಂತ್ಕೊಂಡು ಡೀಲಿಂಗ್ ಮಾಡ್ತಿದ್ಯಾ ಅನ್ನೋದು ನೋಡಿದ್ರೆ ಮೋಸ್ಟ್ಲಿ ಮಿಕಾ ತಗ್ಲಾಕೊಂಡಂಗಿಲ್ವಾ? ಗೈಸ್, ಇದ್ರಲ್ಲಿ ತಲೆ ಕೆಡ್ಸ್ಕೊಳ್ಳೋಂತ ಮ್ಯಾಟರ್ ಏನಿಲ್ಲ. ಇರೋದೇ ಚಾನ್ಸ್. ಒಂದು ತಪ್ಪಾಗಿದೆ, ಇವ್ರ ಹತ್ರ ಪ್ರೂಫ್ ಇಲ್ಲ. ಇನ್ನೊಂದು, ಈ ನನ್ ಮಗ ಮಾಡಿರೋ ಹಲ್ಕಾ ಕೆಲ್ಸನ ಇವ್ರು ಲೀಗಲ್ ಆಗಿ ಮೂವ್ ಮಾಡಿದ್ರೆ ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ಕೋತಿರ್ಬೋದು. ಎಂಡ್ ಆಫ್ ದಿ ಡೇ ಅವ್ರಿಗೂ ವ್ಯೂ ಸಿಕ್ತು, ಇವ್ರಿಗೂ ವ್ಯೂ ಸಿಕ್ತು, ಅವನಿಗೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಬಟ್ ಈ ಮ್ಯಾಟ್ರಲ್ ಅವ್ನೇನಾದ್ರು ನಿಜವಾಗ್ಲೂ ಆ ತಪ್ಪನ್ ಮಾಡಿದ್ರೆ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡ್ಬೇಡಿ. ಅಂಡ್ ಇವ್ರೇನಾದ್ರು ಪ್ರೂಫ್ ಕೊಡದೆ ಹಿಂಗೆ ಕಳ್ಳಾಟ ಆಡ್ತಿದ್ರೆ ಇವ್ರನ್ನ ಬಿಡ್ಬಿಡಿ. ಬಿಕಾಸ್ ಕ್ಯಾರೆಕ್ಟರ್ ಯಾರ್ದಾದ್ರೂ ಕ್ಯಾರೆಕ್ಟ್ರೆ. ಪ್ರೂಫ್ ಇದೆಯಾ ನಾನು ಮಾಡಿರೋ ತಪ್ಪಿಗೆ ಹಂಗೆ ಅಂತ ಹೇಳ್ಬಿಟ್ಟು ಪ್ರೂಫ್ ಇಲ್ದಿರ ಮಾತಾಡೋದಕ್ಕೆ ನಾನೇನು ದಡ್ಡಿನ? ಮಂತವ್ರನ್ನ ಎಷ್ಟು ಜನ ನೋಡಿರಲ್ಲ ನಾನು. ಪ್ರೂಫ್ ತಾನೇ ಬೇಕಾಗಿರೋದು ನಿನ್ಗೆ? ಪ್ರೂಫ್ ಸಮೇತ ಕೊಡ್ತೀನಿ, ಅದೆಲ್ಲ ಕೊಡ್ಬೇಕು ಅಲ್ಲಿ ಕೊಡ್ತೀನಿ, ಸರಿನಾ? ಏನೋ ಅಮುಕು ಡುಮುಕು ಮಂಜಾ, ಅಮುಕ್ ಬಿಡ್ತೀವಿ ಹೇಳ್ತಾ ಇದ್ದೀನಿ ಈ ವಿಚಾರದಲ್ಲಿ. ನೀನ್ ಮೊನ್ನೆ ಎಲ್ಲೆಲ್ಲೋ ಹೋಗಿ IT-BT ಕಂಪನಿ ಅಂದಾಗ್ಲೇ ಮಾತಾಡ್ಬೇಕಾಗಿತ್ತು. ಬಟ್ ಇವೆಲ್ಲ ಮ್ಯಾಟರ್ಗಳ ಅಂತ ಸುಮ್ನೆ ಆದ್ವಿ. ಒಂದು ಹೆಣ್ಣಿನ ವಿಚಾರ ಕೈ ಇಕ್ಕಿದ್ಯಾ ಮಗನೇ ಅಂದ್ರೆ ನೀನು ಸರಿನೇ ಇರಲ್ಲ ಅಂದ್ಕೊಂಡ್ಬಿಡು, ಬೇರೆನೆ ಲೆಕ್ಕಾಚಾರ ಆಗೋಗ್ಬಿಡುತ್ತೆ. ಕಾನೂನಾತ್ಮಕವಾಗಿ ನಾವು ಕಾನೂನನ್ನ ಬಿಟ್ಟು ಬೇರೆ ಯಾವ ಕಡೆಗೂ ಹೋಗಲ್ಲ. ಪೂರ್ಣ ಪ್ರಮಾಣದ ಮಾಹಿತಿ ನಾವೇನಾದ್ರೂ ತಿಳ್ಕೊಂಡಿದ್ದಕ್ಕೆ ನಿಂತ್ಕೊಂಡ್ವಿ ಅಂದ್ರೆ ಬೇರೆನೆ ಲೆಕ್ಕಾಚಾರ ಆಗ್ಬಿಡುತ್ತೆ. ಅಚ್ಚುಕಟ್ಟಾಗಿ ಮಾಡಿರೋ ತಪ್ಪಿಗೆ ಸಾರಿ ಕೇಳಿ ಕ್ಲಿಯರ್ ಮಾಡ್ಕೊಂಡ್ಬಿಡು ಕೇಸ್ನ. ಜಾಸ್ತಿ ಎಲ್ಲ ನಿಗರಾಡೋದಕ್ಕೆ ಬಂದ್ಬಿಟ್ರೆ ಫೇಕ್ ಐಡಿಗಳು ಮಾಡ್ಕೊಂಡು ಕಮೆಂಟ್ ಹಾಕ್ಬಿಟ್ರೆ ಗೊತ್ತಾಗಲ್ಲ ನಮಗೆ, ಸರಿನೇ ಇರಲ್ಲ. ಹಂಗ್ ಮಾಡಕ್ ಬಿಡ್ತೀವಿ. ಫಸ್ಟ್ ಹೋಗಿ ಅದೇನ್ ಕ್ಲಿಯರ್ ಮಾಡ್ಕೊಳಕ್ ಕಲಿ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ನಾನು ಯಾವತ್ತು ಓನ್ ವಾಯ್ಸ್ ಅಲ್ಲಿ ವಿಡಿಯೋ ಮಾಡಿಲ್ಲ, ಅದ್ ನಿಮ್ಗೂ ಗೊತ್ತಿರುತ್ತೆ. ಮಾಡ್ದೆ ಅಂದಿದ್ದೆ ಒಳ್ಳೇದಾಯ್ತು ಸುಮಿರ್ತಾಯಿ. ಬಟ್ ಇವತ್ತು ಮಾಡ್ಬೇಕು ಅನ್ಸಿದೆ. ಏನಂದ್ರೆ ನಿಮ್ಗೆ
ಗೊತ್ತಿರುತ್ತಲ್ಲ ಇವಾಗ ಮಂಜು ಅವ್ರದ್ದು ಒಂದು ವಿಷಯ ನಡೀತಾ ಇದೆ. ಹೌದೌದೌದು, ನೀನ್ ಅವ್ನ ಲೈಫಿಗೆ ಹೆಜ್ಜೆ ಇಟ್ಟಾಗಿಂದ ಪಪ್ಪಮ್ಮ ಅಂತ ಇಂಟ್ರೊಡ್ಯೂಸ್ ಮಾಡ್ದಾಗಿಂದ ಅವನಿಗೆ ಲತ್ತೆ ಹೊಡೆದ್ಬಿಟ್ಟೈತ್ ನೋಡು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗುವಂತ ಕೇಸ್ ಆಗ್ಬಿಟ್ಟೈತೆ ಅವ್ನು. ಅಂಡ್ ವಿಡಿಯೋ ಮಾಡಿದ್ದಾರೆ ಗೊತ್ತಾ, ಅವ್ರಿಗೂ ಗೊತ್ತಿರಲ್ಲ, ಯಾಕಂದ್ರೆ ಅವ್ರ ಸ್ಪಾಟ್ ಅಲ್ಲೇ ಇಲ್ಲ ಅಂತ ಅವರು ಹೇಳಿದ್ದಾರೆ. ಯಾ ಪಾಯಿಂಟ್ ಟು ಬಿ ನೋಟೆಡ್. ಯಾ ನಂದೇ ಪಬ್ ಇದ್ದು ನನ್ಗೊಂದು ಇನ್ಸಿಡೆಂಟ್ ಆಗಿದೆ ಅಂದ್ರೆ ಆಕ್ಚುಲಿ ಸಾರಿ ಫಾರ್ ದ ಇಂಟರಪ್ಟ್. ಸೊ ನಿಮ್ಮ ಹತ್ರ ಎಲ್ಲ ಇವನು ವಿಡಿಯೋ ಎಲ್ಲ ಮಾಡಿಸ್ತಾ ಅಂದ್ರೆ ನೀವ್ ಯಾವ ತೋಲಂಡಿಗಳೇ ಅಂತ ಹೋಗಿ ಡೈರೆಕ್ಟ್ ಆಗಿ ಕೂತ್ಕೊಂಡು ಮಾತಾಡ್ಬೋದಲ್ವಾ, ಫಿನಿಶ್ ಮಾಡ್ಬೋದಲ್ವಾ? ಏನ್ಲಿ ಇದು ಟ್ವಿಸ್ಟ್ ಮೇಲ್ ಟ್ವಿಸ್ಟು. ಕೊಂಗ ಸರಿ, ಬಟ್ ಮಂಗ ಅಲ್ಲ ಅವನು. ಕೊಂಗ ಒಪ್ಕೊಂತೀನಿ, ಬಟ್ ಆ ಲೆವೆಲ್ ತಪ್ಪು ಮಾಡೋಂಥ ಮಂಗ ಅಲ್ಲ. ಎಲ್ಲ ವಾದ ವಿವಾದಗಳನ್ನು ನೋಡಿದ ನಂತರ ಮುಂದಿನ ತಿಂಗಳು 32ನೇ ತಾರೀಕಿಗೆ ಫೈನಲ್ ಜಡ್ಜ್ಮೆಂಟ್ ಇರುತ್ತೆ. ಸಿಗೋಣ. ಓಕೆ. ತುಂಬಾ ಜನ ಹೇಳ್ತಿದ್ರಲ್ಲಪ್ಪ CCTV ಫುಟೇಜ್ ಇದ್ರೆ ಹಾಕು, ಪ್ರೂಫ್ ಇಲ್ಲದೆ ಮಾತಾಡ್ಬೇಡ ಮುಕ್ಕು ಬಗ್ಗೆ ಅಂತ ಹೇಳ್ತಿದ್ರೆ, ಇವಾಗ CCTV ಫುಟೇಜ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಇವಾಗ ಅಮುಕು ಡುಮುಕು ವಿಷಯದಲ್ಲಿ ಇವಾಗ ಏನ್ ಕಾಂಟ್ರವರ್ಸಿ ವಿಡಿಯೋಗಳು ನೋಡ್ತಾ ಇದ್ದೀರಾ, ಮತ್ತೆ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಏನ್ ಅನ್ಕೋತೀರಾ, ಹೋಗಿ ಬಂದು ಮತ್ತೆ ವಿಡಿಯೋ ಮಾಡ್ತಿದ್ದಾರೆ ಅದಿದು ಅಂತ ಅನ್ಕೋತಾ ಇರ್ತೀರಾ. ಆದ್ರೂ ನಾನು ಇಲ್ಲೊಂದು ಕ್ಲಾರಿಟಿ ಕೊಡ್ಬೇಕು, ಯಾಕಂದ್ರೆ ಇದು ಒಂದು ಹೆಣ್ಮಗು ವಿಷಯ ಆಗಿರೋ ಕಾರಣಕ್ಕೋಸ್ಕರ ಅಷ್ಟೇನೆ ನಾನು ತುಂಬಾನೇ ತಾಳ್ಮೆಯಿಂದ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೂ ಒಂದು ಪೇರೆಂಟ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ. ಸೊ ಹಂಗಾಗಿ ಓಕೆ ಏನು ಅಂತ ಹೇಳಿದ್ರೆ ಅವನ್ನ ಕರೆಸ್ಬಿಟ್ಟು ಒಂದ್ ಸಾರಿ ಕೇಳ್ಬಿಟ್ಟು ಓಕೆ ಅವ್ನ ಬುದ್ಧಿ ಹೇಳಿ ಕಳ್ಸೋಣ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ನನ್ಗಿದ್ದಿದ್ದು. ಆದ್ರೆ ಈಗ ಒಂದ್ 2 ದಿವಸದಿಂದ ಅವನ ಅತಿರೇಕ ವರ್ತನೆನ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ನೋಡಿರ್ತೀರಾ. ಅವನಿಗೆ ಬೇಕಾಗಿರೋರ್ನ ಇಟ್ಕೊಂಡು ವಿಡಿಯೋಸ್ಗಳನ್ನ ಮಾಡ್ಕೊಂಡು ನಮ್ಮ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಿದ್ದಾನೆ. ಮಾಡ್ಲಿ, ತೊಂದ್ರೆ ಇಲ್ಲ. ಯಾಕಂದ್ರೆ ಸತ್ಯ ಏನೋ ಸುಳ್ಳೇನೋ ಅನ್ನೋದು ಆದಷ್ಟು ಬೇಗ ಜನಗಳಿಗೆ ಗೊತ್ತಾಗುತ್ತೆ. ನೋಡ್ಕೊಂಡ್ ಬಂದ್ರಲ್ಲ, ಈ ಕಚಡ ನನ್ ಮಗನ್ ಏನ್ ಹೇಳ್ಬೇಕು. ಈ ನನ್ ಮಗ ಅವಾಗಿಂದನು ಕಚಡನೇ ಆಯ್ತಾ. ಕೊಂಗ್ ನನ್ ಮಗ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಇಂತ ಕೆಲಸಗಳು ಮಾಡ್ತಾನೆ ಇರ್ತಾನೆ. ಈ ನನ್ ಮಗನ್ ಸಪೋರ್ಟ್ ಮಾಡೋರು ಹುಚ್ಚಿರು ಅಂತ ಹೇಳ್ತಾರ ಅಷ್ಟೇ ಆಯ್ತಾ. ಈ ನನ್ ಮಗನ್ ಸಪೋರ್ಟ್ ಮಾಡಿ ಬಿಗ್ ಬಾಸ್ ಬೇರೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ. ಈ ನನ್ ಮಗ ಏನಾದ್ರು ಬಿಗ್ ಬಾಸ್ ಬಂದ್ರೆ ನಾನ್ ದೇವರಾಣೆ ಟಿವಿ ಎಲ್ಲ ಹೊಡೆದಾಕ್ಬಿಡ್ತೀನಿ. ಇದಂತೂ ಸತ್ಯವಾದ ಮಾತು. ಪಬ್ಬು ಸ್ಪಾ ಅನ್ನೋದು ಹೆಂಗೆ ಗೊತ್ತಾ? ಇಲ್ಲಿ ನಾನು ಹೇಳೋ ಅವಶ್ಯಕತೆ ಇಲ್ಲ. ಈ ಜಾಗದಲ್ಲಿ ಇರೋ ಪಬ್ ಹುಡುಗಿರು ಹೆಂಗಿರ್ತಾರೆ ಅನ್ನೋದು ಗೊತ್ತು, ಅಲ್ಲಿ ಕೆಲಸ ಮಾಡೋ ಹುಡುಗಿ ಹೆಂಗಿರ್ತಾರ ಅನ್ನೋದು ಗೊತ್ತು. ಹಬ್ಬಾಗಿರ್ಲಿ, ಎಲ್ಲ ಔಟ್ ಆಫ್ ಕಂಟ್ರಿಯಿಂದ ಬರ್ಲಿ, ಇಲ್ಲ ಎಲ್ಲಿಂದನ ಬರ್ಲಿ, ಹೆಣ್ಣು ಮಕ್ಕಳು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಆಗಿರ್ಲಿ, ನಮ್ಮ ಭಾರತ ದೇಶದಲ್ಲಿ ಆಗಿರ್ಲಿ, ಹೆಣ್ಣು ಮಕ್ಕಳಿಗೆ ಒಂದು ಮರ್ಯಾದೆ ಅನ್ನೋದು ಇದೆ. ಅಣ್ಣ, ಈ 5G ನೆಟ್ವರ್ಕ್ ಅಂತ ಕೇಳಿದ್ದೆ, ಇವಾಗ ನೀನು 6G ನೆಟ್ವರ್ಕ್ ಆಗೋಗ್ಬಿಟ್ಟಿದ್ದಿ. ಅಷ್ಟು ಫಾಸ್ಟ್ ಆಗಿ ಮಾರ್ಚ್ ಮಾಡ್ಬಿಟ್ಟು ನೋಡು. ಅದಕ್ಕಿಂತ ಮೊದ್ಲ ಏನು ಸಾಕ್ಷಿ ಇದ್ರೆ ಕೊಡ್ರಿ, ಬೇಕಂತ ಸೆಲೆಬ್ರಿಟಿ ಏನ್ 200K ಫಾಲೋವರ್ಸ್ ಇದ್ರೆ ಸೆಲೆಬ್ರಿಟಿ ಆಗೋಗ್ಬಿಡ್ತಾರ ಅಣ್ಣ. ಅದಕ್ಕಿಂತ ದೊಡ್ಡ ಸೆಲೆಬ್ರಿಟಿನೇ ಜೈಲಲ್ಲಿ ಹಾಕೋರೆ. ಇವನು ಮಾಡಿದ ತಪ್ಪು ಅಂತಿದ್ರೆ ಕಾನೂನು ಪ್ರಕಾರವಾಗಿ ಕ್ರಮ ಆಗ್ಲಿ ಅನ್ನೋದಿರ್ಬೇಕು ಫಸ್ಟ್ ಪಾಯಿಂಟ್ ಅಲ್ಲಿ. ಅವಾಗೇನೋ ಸೆಲೆಬ್ರಿಟಿ ಅಂತ, ಇವಾಗೇನೋ ಇವರು ಪ್ರೂಫ್ ಕೊಟ್ಟ ತಕ್ಷಣ ಮಾತುಗಳು ಚೇಂಜ್ ಮಾಡ್ಬಿಡೋದು. ನೀವುಗಳು ಇವಾಗ ನೆಕ್ಸ್ಟ್ ಏನಂದ್ರೆ, ಇವಾಗ ನನ್ನ ಕೊಂಗ ಅಂತ ಇದ್ದೀರಾ, ಕೊಂಗ ಸಪೋರ್ಟ್ ಅಂತ ಇದ್ದೀರಾ, ನೆಕ್ಸ್ಟ್ ರಾಜ್ಯಕ್ಕೆ ಬರ್ತೀರಾ, ನೆಕ್ಸ್ಟ್ ಜಾತಿ ಮೇಲೆ ಬರ್ತೀರಾ. ಬಿಟ್ಟು ಬಿಡ್ರಿ. ಅವನು ಕೆಲಸ ಕರೆಕ್ಟ್ ಆಗಿತ್ತಂದ್ರೆ ನಮ್ಮ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ಹೊರಗಡೆ ಬರ್ತಾನೆ. ಮಾಡಿದ್ದು ತಪ್ಪಾಗಿದ್ರೆ ನಮ್ಮ ಅಂಬೇಡ್ಕರ್ ಸಂವಿಧಾನ ಅಷ್ಟು ಸ್ಟ್ರಾಂಗ್ ಐತಿ. ಅವರು ಯಾರು ದೊಡ್ಡವರು ಸಣ್ಣವರು, ಕೊಂಗರು ಮಿಂಗರು ಪೊಂಗರು ಅಂತ ನೋಡಕ್ ಹೋಗಲ್ಲ. ಯಾರಿಗೇನ್ ಶಿಕ್ಷೆ ಆಗಬೇಕು ಶಿಕ್ಷೆ ಆಗುತ್ತೆ. ಏನೋ ಅಮ್ಮುಕಡು ಮುಗು ಚಕ್ಕೆ ಅವ್ರಷ್ಟೇ ಬರೀ ವಿಡಿಯೋಸ್ ಅಲ್ಲಿ ಹೆಂಗಲ್ಲ, ರಿಯಲ್ ಅಲ್ಲಿ ಸಿಗು ನಾಯಿ ತರ ಓಡ್ಸಿ ಹೊಡಿತೀನಿ ನಿನ್ಗೆ. ಹುಡ್ಗಿರಿಂದ ಬೀಳೋ ನಾಯಿ ನೀನು, ಕರ್ಕೊಂಡ್ ಬಾ, ಯಾರನ್ನ ಕರ್ಕೊಂಡ್ ಬರ್ತೀಯಾ? ಬೇರೆ ಸ್ಟೇಟ್ ಇಂದ ಬಂದ್ಬಿಟ್ಟು ಬೆಂಗಳೂರವ್ರಿಗೆ ಗಾಂಚೇಲಿ ಬಾರೋ, ಬೆಂಗಳೂರಲ್ಲೇ ಇದೀನಿ ಬಾರೋ. ಪಪ್ಪುಮಾ ಹುಷಾರಾಗಿರೋ. ನನ್ ಕೂದ್ಲ ತರ ಇದ್ಯಾ, ನಕ್ಕನ್ ರೌಡಿಸಮ್ ನಿನ್ಗೆ. ಆ ಕೂದ್ಲಲ್ಲ, ತಿರ್ಗಾ ಹೇಳ್ತಿದೀನಿ, ಬೆಂಗಳೂರು ಅವ್ರ ಹತ್ರ ಬೇಡ, ಇಲ್ಲಾಂದ್ರೆ ಓಯನ್ ಮಾಲ್ ನಲ್ಲೇ ಓಡ್ಸ್ ಹೊಡಿತೀನಿ ನಿನ್ಗೆ. ಅಕ್ಕ ನೀವು ಜಾಸ್ತಿ ಮಾತಾಡ್ಬೇಡಿ. ಯಾವ ತಂಗಿ ಮ್ಯಾಮ್? ನಾನ್ ನಿಮ್ ತಂಗಿನೂ ನೋಡಿಲ್ಲ, ನಿಮ್ ತಂಗಿನೂ ನಾನ್ ಮಾತಾಡ್ಸೇ. ಓ, ಯಾವ ತಂಗಿ ನೋಡಿಲ್ವಂತೆ, ಯಾವ ತಂಗಿ ಮಾತಾಡಿಲ್ವಂತೆ? ಹೌದಾ ಬುಲ್ಡೋ ನನ್ ಮಗನೇ. ಇಲ್ಲ, ಯಾವ್ದೇ ಒಂದು ತಪ್ಪು ಮಾಡಿಲ್ಲ. ಓ, ನೀನ್ ತಪ್ಪು ಮಾಡಿಲ್ವಾ? ನಂಬಕ್ಕಾಗಲ್ಲ ಒಳ್ಳೆ ಬೋಸುಡಿ ಮಗನೇ. ಯಾವ್ದೇ ಒಂದು ನನ್ ಜೊತೆ ರೀಲ್ಸ್ ಮಾಡೋ ಪ್ರತಿಯೊಬ್ಬರ ಹತ್ರನೂ ಕೇಳ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಯಾವುದೇ ಹೆಣ್ಮಕ್ಳು ರೀಲ್ಸ್ ಮಾಡೋ ಪ್ರತಿಯೊಂದು ಹೆಣ್ಮಕ್ಳ ಹತ್ರನೂ ಕೇಳ್ಬೋದು.
ಅಂದ್ರೆ ಇವಾಗ ನಾವು ಚಕ್ಕ ಸೊಳ ಮಕ್ಕಳಿಗೆಲ್ಲ ಮಾತಾಡ್ಬೇಕಾ? ನಿನ್ನಂಗ್ ಬಿಡೋ ಮಾಡಿದ್ರೆ ಬಸುಡಿಗೆ ನಾನು ಯಾವುದೇ ಒಂದು ಇವತ್ತಿನವರೆಗೂ ಬರ್ದ್ ಕೊಡ್ತೀನಿ. ಇವತ್ತಿನವರೆಗೂ ಅಂತ ಇವ್ರು ಹೇಳ್ತವ್ರ ಗೊತ್ತಾ, ಅಂತ ಹೇಳ್ತಿನ ಕೆಲಸ ನಾನು ಮಾಡೇ ಇಲ್ಲ ಇವತ್ತಿನವರೆಗೂ. ಯಾರ ಮನೆ ಜೀವನ ಹಾಳು ಮಾಡಕ್ಕೂ ಇಷ್ಟಪಟ್ಟು ಇಲ್ಲ ಅಮ್ಮುಕು ಡುಮ್ಮುಕು ನಿನಗೆ ಹೇಳ್ತೀನಿ ರೂಢಿ ಇರ್ಬೇಕು, ಅದಕ್ಕೆ ಮಾತಾಡ್ತಿದ್ಯಾ. ಹೇಳ್ತಿನ್ನು ಇನ್ನ ಮಜಾ ಬರುತ್ತೆ ನಿನಗೆ. ನೋಡು ತಮ್ಮ ಅಮ್ಕು ಡುಮ್ಕು, ನೀನು ತಪ್ಪು ಮಾಡಿರಲ್ಲ ಅಂತಾನೆ ನಾನ್ ನಿನ್ಗೆ ಸಪೋರ್ಟ್ ಮಾಡಿ ಮಾತಾಡಿದ್ದು. ನೋಡು, ನೀನು ತಪ್ಪು ಮಾಡಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪ್ರೂಫ್ ಮಾಡು. ಜನಗಳಿಗೆ ಗೊತ್ತಾಗ್ಬೇಕು. ನೀನು ಅವ್ರ ಹತ್ರ ಇವ್ರ ಹತ್ರ ಎಲ್ಲ ವಿಡಿಯೋ ಮಾಡಿಸಿ ನೀನು ತಪ್ಪನ್ನ ನೀನು ಪ್ರೂಫ್ ಮಾಡ್ಕೊಬೇಕಂತ ಅವಶ್ಯಕತೆ ಇಲ್ಲ. ಅವ್ರು ನೀನು ಸೆಲೆಬ್ರಿಟಿ ಆಗಿದೀಯಾ. ನೀನ್ ಸೆಲೆಬ್ರಿಟಿನ ಅವ್ರು ಕರೆದು ಈ ತರ ನಿನ್ ಮೇಲೆ ನಿಂದೆಗಳು ಹಾಕ್ತಿದಾರಂದ್ರೆ ನೀನು ಪ್ರೂವ್ ಮಾಡ್ಕೋ. ನಾನು ತಪ್ಪು ಮಾಡಿಲ್ಲ ಅಂತ ನೀನ್ ಜನ ಕೈಯಾಗಿ ಹೇಳಿಸಿದ್ರೆ ಅದು ಪ್ರೂವ್ ಮಾಡ್ಕೊಳಕ್ಕೆ ಆಗಲ್ಲ. ನೀನು ಪೊಲೀಸ್ ಕಂಪ್ಲೇಂಟ್ ಕೊಡು. ಪೊಲೀಸ್ ಅವರು ಕರೆಕ್ಟ್ ಆಗಿ ಮಾತಾಡ್ತಾರೆ. ನ್ಯಾಯ ಯಾ ಕಡೆ ಇದ್ರೆ ಆ ಕಡೆನೆ ಮಾತಾಡ್ತಾರೆ. ತುಂಬಾ ಒಳ್ಳೆಯವರು ಪೊಲೀಸ್ ಅವರು ಕರ್ನಾಟಕದಲ್ಲಿ. ನೀನು ಫಸ್ಟ್ ಕಂಪ್ಲೇಂಟ್ ಕೊಡು. ಅಲ್ಲಿ 6 ಗಂಟೆಗೆ ಮೇಲೆ ಪಬ್ಬಲ್ಲಿ ಇದ್ದಿದ್ದ ಹುಡುಗಿಗೆ ನಂಬರ್ ಕೇಳಿದಾನೆ, ಏನು ಮತ್ತೆ ನಿನ್ ರೇಟ್ ಎಷ್ಟು ಅಂತಾನೂ ಕೇಳಿದಾನಂತೆ. ಅದನ್ನ ಏನೇನು ಅಂತ ಪ್ರೂಫ್ ಮಾಡ್ಕೋ. ಇದನ್ನ ಸುಮ್ನೆ ಬಿಡಕ್ ಹೋಗ್ಬೇಡ. ಇದು ದಿನ ದಿನ ಇದು ಹೆಚ್ಚಾಗಿ ನಿನ್ ಮೇಲೆ ಕೆಟ್ಟ ಹೆಸರು ಹಂಗೆ ಇರುತ್ತೆ. ನೀನ್ ತಪ್ಪು ಮಾಡಿರಲ್ಲ ಅಂತ ಅದಕ್ಕೋಸ್ಕರ ನಾನು ನಿನ್ ಸಪೋರ್ಟ್ ಮಾಡಿ ಮಾತಾಡಿದ್ದು. ಅವರು ಯಾರು ಪಬ್ಬಲ್ಲಿ ಆ ಹುಡುಗಿಗೆ ಅನ್ಯಾಯ ಆಗಿದಿಲ್ವಾ, ಆ ಹುಡುಗಿಯ ಕಡೆಯಿಂದನೂ ಸರಿ ಯಾರೇ ಆಗ್ಲಿ ಕಂಪ್ಲೇಂಟ್ ಕೊಡಿ. ಇದನ್ನ ಏನಿದೆಯೋ ಪ್ರಾಬ್ಲಮ್ ಇವತ್ತಿಗೆ ಇದನ್ನ ಕ್ಲಿಯರ್ ಮಾಡಿಸಿ. ಸುಮ್ನೆ ಅವ್ರ ಕಡೆಯಿಂದ ವಿಡಿಯೋ ಹಾಕೋದು, ಇವ್ರ ಕಡೆಯಿಂದ ವಿಡಿಯೋ ಹಾಕೋದು ಸುಮ್ನೆ ಪಬ್ಲಿಕ್ ಆಗ್ತಿದೆಯಾ ಅಷ್ಟೇ. ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ದು ಏನಿದೆಯೋ ಅದನ್ನ ಕ್ಲಿಯರ್ ಮಾಡಿಸ್ಕೊಳ್ಳಿ. ಅಮುಕು ಡುಮುಕು ಅವರು ದುಡ್ಗೋಸ್ಕರ ಏನ್ ಮಾಡ್ತಾರೆ ಅಂತ. ಅಮುಕು ಡುಮುಕು ಅವರು ದುಡ್ಗೋಸ್ಕರ 60 ವರ್ಷ ಮುದುಕರದು ಶಾಟ ತೆರಿತಾರೆ. ಕಿಪಿ ಕೀರ್ತಿಗೆ ಮೇಕಪ್ ಮ್ಯಾನ್ ಆಗಿದ್ದಾನೆ. ಕೈ ಇಲ್ದೇ ಇರೋರಿಗೆ ಜಟ್ಕ ಹೊಡ್ಕೊಡ್ತಾರೆ. ಶಾಟ ಕಿತ್ತು ತೋಟ ಮಾಡ್ತಾನೆ. ಎಣ್ಣೆ ಏಟಲ್ಲಿ ಆಂಕರ್ ತಲೆ ದೆಂಗ್ತಾನೆ. ಅಷ್ಟೇ, ಏನಂತೀರಾ? ಯಶವಂತಪುರಲ್ಲಿ ಇವಾಗ ಬಂದ್ರಿ ಗೊತ್ತಾ, ನೀವು ಹಂಗೆ ಯಶವಂತಪುರ ಹೋಗಿ ಆಟೋ ಸ್ಟ್ಯಾಂಡ್ ಅಲ್ಲಿ ಕೇಳ್ರಿ. ಲೇ ಕೊಂಗ, ಯಶವಂತಪುರ ಅಲ್ಲದ ಯಶವಂತಪುರ. ಫಸ್ಟ್ ಕನ್ನಡ ನೆಟ್ಟಾಗಿ ಮಾತಾಡೋದ್ ಕಲಿ. ನೋಡಿ, ನಾನ್ ಕೆಲ್ಸ ಮಾಡ್ತಿಲ್ಲ ಅನ್ಕೊಂಡ್ಬಿಟ್ರಿ, ಕೆಲ್ಸ ಮಾಡ್ತಿದೀನಿ. ಕೆಲ್ಸ ಮಾಡ್ತಿದ್ಯಾ ಆದ್ರೆ ಅದು ಕೈ ಕೆಲ್ಸ. ಎಷ್ಟು ಸಂಪಾದನೆ? ಏನೋ 12,000. 12,000 ಸಾಕು ಮ್ಯಾಮ್. ಒಂದ್ ದಿನಕ್ಕೆ ಒಂದ್ 800 ರೂಪಾಯಿ 700 ರೂಪಾಯಿ ಇದ್ರೆ ಸಾಕು. ಲೇ ಎಬ್ಬಟ್ಕೊಂಗ, 800 ರೂಪಾಯಿ ದಿನಕ್ಕೆ ದುಡಿದ್ರೆ 24,000 ತಿಂಗಳಿಗಾಗತ್ತ. ಲೆಕ್ಕ ಬರಲ್ಲ, ಕನ್ನಡ ಬರಲ್ಲ, ಏನು ಬರಲ್ಲ. ಅವನು ಎಣ್ಣೆ ಹೊಡ್ಕೊಂಬಂದ್ ಇಂಟರ್ವ್ಯೂ ಕೊಟ್ರೆ ಹಿಂಗ ಆಗದ. ಅಷ್ಟ್ ದುಡಿತೀನಿ ಇಷ್ಟ್ ದುಡಿ ಅಂತ ಎಲ್ಲ ಹೇಳ್ಬಾರ್ದು. 700-800 ರೂಪಾಯಿ ಅಷ್ಟೇ ಮ್ಯಾಮ್. 700 ರೂಪಾಯಿ 800 ರೂಪಾಯಿ ಅಷ್ಟೇನಾ? 700-800 ರೂಪಾಯಿ ಅಷ್ಟೇನಾ? ಸಾಕು ಮ್ಯಾಮ್. ಮತ್ತೆ ಅಂಗವಿಕಲರಿಗೆ ಜಟ್ಕಾ ಹೊಡಿದಿರೋ ಸ್ಯಾಲರಿ ಯಾರಿಗೆ ಕೊಡ್ತೀಯಾ? ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.